ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲವಂತ್. ಇವತ್ತಿನ ವಿಷಯ ಏನಪ್ಪ ಅಂದರೆ, 2 ದಿನ ಮುಂಚೆ ನಾನು ಬೇರೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ. ನಾನು ಕಂಪ್ನಿಗಳ ಕುರಿತು ಅವು ಕಾರಣಾಂತರದಿಂದ ಮಾಡ್ಲಿಕ್ಕಾಗಲಿಲ್ಲ. ಇವತ್ತು ಸಾಯಂಕಾಲ ಕಂಪ್ನಿಗಳ ಕುರಿತು ವಿಡಿಯೋ ಮಾಡ್ತೀನಿ. ಇವತ್ತಿನ ವಿಷಯ ಏನಪ್ಪ ಅಂದರೆ, ಈಗಿನ ವಿಷಯ ಏನಪ್ಪ ಅಂತಂದರೆ, ಏನು ಪಾದಯಾತ್ರೆ ಹಮ್ಮಿಕೊಂಡಿದ್ದೇವೆ ನಾವು. ಪಾದಯಾತ್ರೆ ಸಂಪೂರ್ಣವಾಗಿ ಯಶಸ್ವಿ ಆಯಿತು ಮತ್ತು ಮಾಜಿ ಕಾರ್ಮಿಕ ಸಚಿವರಾದಂಥ ಎಸ್.ಕೆ. ಕಾಂತ ನೇತೃತ್ವದಲ್ಲಿ ಯಶಸ್ವಿ ಆಯಿತು. ಹೀಗಾಗಿ ಸರಿಯಾಗಿ ತಮ್ಮ ಜೊತೆ ನಾನು ವಿಷಯ ಹಂಚ್ಕೊಳ್ಳೋಕ್ಕಾಗಲಿಲ್ಲ ಕಾರಣಾಂತರದಿಂದ. ಏನಪ್ಪ ಅಂದರೆ, 27ನೇ ತಾರೀಕಿಗೆ ನಾವು ಪಾದಯಾತ್ರೆ ಇಟ್ಕೊಂಡಿದ್ದೆವು. ಜಿಲ್ಲಾಡಳಿತ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಬೇಕಂತ. ಸುಮಾರು ನಾನೇನು 15 ವರ್ಷದಿಂದ ನಾನು ಹೋರಾಟ ಮಾಡ್ತಾಯಿದ್ದೀನಿ. ಅದ್ರ ಕುರಿತು ಏನು ಯಾವುದೇ ಕ್ರಮ ಕೈಗೊಂಡಿಲ್ಲ. ಕಂಪನಿಯ ಏಜೆಂಟು ಮತ್ತು ದಲಾಲರ ಥರ ಬಿಹೇವ್ ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಂಡು ನಾನು ಎಲ್ಲ ಅಧಿಕಾರಿಗಳು ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಜಿಲ್ಲಾಧಿಕಾರಿಗಳು ಫೌಜಿಯಾ ತರ್ನುಮರು ಮತ್ತು ZPCO ಅವರಾದಂಥ ಬನ್ವರ್ ಸಿಂಗ್ ಮೀನರವರು ಕಂಪ್ನಿಯ ಏಜೆಂಟು ಮತ್ತು ದಲಾಲರ ಥರ ಬಿಹೇವ್ ಮಾಡ್ತಾಯಿದ್ದಾರೆ ಅಂತ ತಿಳ್ಕೊಂಡು ಅದು ಕುರಿತು ಅವ್ರ ವಿರುದ್ಧ ಜಿಲ್ಲಾಧಿಕಾರಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ಮಾಡಬೇಕಂತ ಮಾಡಿದ್ದೆ. ಹೀಗಾಗಿ ದಿನಾಂಕ 27/4/2026 ನಾನು ಪಾದಯಾತ್ರೆ ಮಾಡಿದ್ದೆವು. ಅದೊಂದು ಸುಮಾರು 7-8 ಕಿಲೋಮೀಟ್ರ್ ಆಗ್ತದೆ. ಅದು ಸಿಕ್ಕಾಪಟ್ಟೆ ಬಿಸಿಲಿತ್ತು, ಆದರೂ ಕೂಡ ನಾವು ಹೋಗಿದ್ದೆವು. ಹೋದ ನಂತರ ಅಲ್ಲಿ ಒಂದು ಇವನಿ ಗೇಟ್ ಹತ್ತಿರ ಒಂದು ಮಠ ಇದೆ, ಬಾಂಜೇರ್ ಮಠ ಅಂತ ತಿಳ್ಕೊಂಡು. ಆ ಮಠದಲ್ಲಿ ವಾಸ್ತವ್ಯ ಮಾಡಿದ್ದೆವು. ನಂತರ ಸುಮಾರು 8 ಗಂಟೆ ನಾವೇನು ಪಾದಯಾತ್ರೆ ಪ್ರಾರಂಭ ಮಾಡಬೇಕು ಅನ್ನೋಷ್ಟರಲ್ಲಿ ಕೆಲವು ಅಧಿಕಾರಿಗಳು ಬಂದು ಪಾದಯಾತ್ರೆ ಕೈ ಬಿಡ್ರಿ, ಬಿಸಿಲು ಭಾಳ ಅದ, ಮೇಡಮ್ ಅವ್ರು ಹೇಳಿದ್ದಾರೆ, ಜಿಲ್ಲಾಧಿಕಾರಿ ಅಂತ ಫೌಜಿಯಾ ತರ್ನುಮರವರು ಹೇಳಿದ್ದಾರೆ, ಇದು ಪಾದಯಾತ್ರೆ ಕೈ ಬಿಡಿ, ಕೆಲಸ ಮಾಡ್ತಾರೆ, ಅದು ಏನದ ವರದಿ ತೊಗೊಂಬರ್ರಿ, ತಾವು ವರದಿ ಕೊಟ್ಟ ತಕ್ಷಣವೇ ನಾನು ಸರ್ಕಾರಕ್ಕೆ ವರದಿ ಸಲ್ಲಿಸ್ತೀನಿ ಮತ್ತು ಅದ್ರ ಮೇಲೆ ಕ್ರಮ ಕೈಗೊಳ್ತೀನಿ ಅಂತ ತಿಳ್ಕೊಂಡು ಹೇಳಿದ್ರೆ ಅಂತ ತಿಳ್ಕೊಂಡು ಬಂದಿದ್ದರು ಅವರು. ಸುಮಾರು 11 ಜನ ಸರ್ಕಾರಿ ಅಧಿಕಾರಿಗಳು ಬಂದಿದ್ದರು. ಅದು ಓದಿ ಹೇಳ್ತೀನಿ. ಅದು ಓದಿ ಹೇಳೋಕ್ಕಾಗಲಿಲ್ಲ. ಅವರು ಏನಂತ ಬರೆದು ಕೊಟ್ಟಿದ್ದಾರೆ ಮತ್ತು ಯಾವ ಅಧಿಕಾರಿಗಳು ಬಂದಿದ್ದರು. ಇಂದು ದಿನಾಂಕ 28/4/2026 ಧರಣಿ ಸ್ಥಳಕ್ಕೆ ಭೇಟಿ ನೀಡಲಾಗಿ ಈ ಕೆಳಗೆ ನಮೂದಿಸಿದ ಸಿಮೆಂಟ್ ಕಂಪನಿಗಳ ಲೈನ್ ಡಿಪಾರ್ಟ್ಮೆಂಟ್ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಧರಣಿ ನಿರತರ ಅಹವಾಲುಗಳನ್ನು ಸ್ವೀಕರಿಸಲಾಗಿ ಅವುಗಳ ಕುರಿತು ನಮ್ಮಗಳ ಅಧಿಕಾರ ವ್ಯಾಪ್ತಿಗಳಲ್ಲಿ ನಿಯಮಾನುಸಾರ ಪರಿಶೀಲಿಸಿ ವರದಿಗಳನ್ನು 4 ತಿಂಗಳಲ್ಲಿ ಸಲ್ಲಿಸಲಾಗುವುದು. ಅಂದರೆ 4 ತಿಂಗಳಲ್ಲಿ ವರದಿ ಸಲ್ಲಿಸ್ತಿರೋ ಅಂತ ತಿಳ್ಕೊಂಡು ನಾನು ದೂರು ಸಲ್ಲಿಸ್ತಾ ಬಂದಿದ್ದೀನಿ. ನಾನು ಸಲ್ಲಿಸಿದ ದೂರಿನ ಮೇಲೆ 4 ತಿಂಗಳಲ್ಲಿ ವರದಿ ಸಲ್ಲಿಸ್ತೇವೆ ಅಂತ ತಿಳ್ಕೊಂಡು ಬರೆದು ಕೊಟ್ಟಿದ್ದಾರೆ. ಅಲ್ಲಿ ಹಾಜರಿರುವಂಥ ಅಧಿಕಾರಿಗಳು ಯಾರು ಅಂದರೆ, ಪ್ರಭು ರೆಡ್ಡಿಯವರು, ಸಹಾಯಕ ಆಯುಕ್ತರು ಸೇಡಂ, ಅಬ್ದುಲ್ ಅಜೀಮ್, ಜಂಟಿ ನಿರ್ದೇಶಕರು ಜಿಲ್ಲಾ ಕೈಗಾರಿಕಾ ಕೇಂದ್ರ ಕಲಬುರಗಿಯವರು, ಸೋಮಶೇಖರ್ ಎಂ, ಉಪನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಕಲಬುರಗಿ, SR ಹಳಿಮನಿ, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಕಲಬುರಗಿ, ವಿ. ಸುಧಾಕರ್, LEO ಸೆಂಟ್ರಲ್ ಗುಲ್ಬರ್ಗ, ವರುಣ್ ಆರ್, ಕಾರ್ಖಾನೆಗಳ ಹಿರಿಯ ಸಹಾಯಕ ನಿರ್ದೇಶಕರ ಪರವಾಗಿ, ರವಿ ಟಿ, ಡೆಪ್ಯೂಟಿ ಡೈರೆಕ್ಟರ್ ಬಾಯ್ಲರ್ಸ್ ಅವ್ರ ಪರವಾಗಿ, ಮೊಹಮ್ಮದ್ ಅಕ್ರಮ್ ಪಾಷಾ, EO ತಾಲೂಕ್ ಪಂಚಾಯತ್ ಚೀತಾಪುರ್, ಚನ್ನಪ್ಪ, EO ತಾಲೂಕ್ ಪಂಚಾಯತ್ ಸೇಡಂ, ತಹಶೀಲ್ದಾರ್ ಸೇಡಂ ಮತ್ತು S. ವೆಂಕಟೇಶ್, ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಕಲಬುರಗಿ. ಈ ರೀತಿಯಾಗಿ 11 ಅಧಿಕಾರಿಗಳು ಬಂದು 4 ತಿಂಗಳಲ್ಲಿ ವರದಿ ಕೊಡ್ತೀವಿ,
ತಮ್ಮದೇನು ಕಾಂಪ್ಲೇಂಟ್ ಇದೆ ಅದ್ರ ಮೇಲೆ ಅದು ಬಿಸಿಲಿದೆ, ಪಾದಯಾತ್ರೆ ಬಿಟ್ಟುಬಿಡಿ ಅಂತ ಹೇಳಿದರು. ಹೀಗಾಗಿ ಬಂದಂಥ ಅಧಿಕಾರಿಗಳು ಗೌರವ ಕೊಟ್ಟು 4 ತಿಂಗಳಲ್ಲಿ ವರದಿ ಸಲ್ಲಿಸ್ತೀವಿ ಅಂದಿದ್ದ ಸಲುವಾಗಿ ಮತ್ತು ಯಾವ್ಯಾವ ಕ್ರಮ ಕೈಗೊಳ್ಳಬೇಕು ಆ ಕ್ರಮ ಕೈಗೊಳ್ತೀವಿ ಅಂತ ತಿಳ್ಕೊಂಡು ಹೇಳಿದ್ರ ಸಲುವಾಗಿ ಅಂದಿನ ದಿವಸ ನಾವು 28ನೇ ತಾರೀಕು ನಾವು ಪಾದಯಾತ್ರೆ ಕೈ ಬಿಟ್ಟಿದ್ದೆವು. ಅದು ಕೂಡ ಅದು ಫೇಸ್ಬುಕ್ನಲ್ಲಿ ಅಪ್ಲೋಡ್ ಮಾಡಿದ್ದೆವು ನಾವು. ಹೀಗಾಗಿ ಸರಿಯಾಗಿ ಈ ಸದರಿ ವಿಷಯ ಹಂಚ್ಕೊಳ್ಳೋಕೆ ಆಗಲಿಲ್ಲ ತಮ್ಮ ಜೊತೆ. ಇವಾಗ ಏನಾಗಿದೆ ಅಂದರೆ ಈ ಎಲ್ಲ ಅಧಿಕಾರಿಗಳೇನಿವೆ ಈ ಅಧಿಕಾರಿಗಳ ಹತ್ರ 15 ವರ್ಷದಿಂದ ನಾನು ದೂರು ಸಲ್ಲಿಸ್ತಾ ಬಂದಿದ್ದೀನಿ. ಯಾವುದೂ ಕ್ರಮ ಕೈಗೊಂಡಿಲ್ಲ. ಮತ್ತು ಸರ್ಕಾರದ ಮಟ್ಟದ ಅಧಿಕಾರಿಗಳು ಕೂಡ ಪತ್ರ ಬರೆದಿದ್ದಾರೆ. ಇವ್ರ ಹತ್ರ ಈಗ ಆಲ್ರೆಡಿ ಪತ್ರಗಳಿವೆ ವರದಿ ಕೊಡ್ರಿ ಅಂತ. 6 ತಿಂಗಳಿಂದ 1 ವರ್ಷದಿಂದ 2 ವರ್ಷದಿಂದ 5 ವರ್ಷದಿಂದ 10 ವರ್ಷದಿಂದ ಸದರಿ ಅಧಿಕಾರಿಗಳ ಹತ್ರ ಪೆಂಡಿಂಗ್ ಇವೆ ವರದಿ ಕೊಡ್ರಂತ. ವರದಿ ಕೊಟ್ಟಿಲ್ಲ. ಇದು ಎಲ್ಲ ಯಾವ ಕಾರಣಕ್ಕಾಗಿ ಮುಚ್ಚಾಕಿದಾರೋ ಗೊತ್ತಿಲ್ಲ. ಎಲ್ಲ ಮುಚ್ಚಾಕಿದ್ದಾರೆ ಎಲ್ಲ. ಅದು ಬಯಲಿಗೆ ತರಬೇಕಂತ ತಿಳ್ಕೊಂಡು ನಾನು ಪಾದಯಾತ್ರೆ ಹಮ್ಮಿಕೊಂಡಿದ್ದೆ. ಆ ನಂತರ ಏನು ಬೆಳವಣಿಗೆ ಐತಪ್ಪ ಅಂದರೆ ಈ ಕೆಲಸ ಏನು ವರದಿ ತರಿಸ್ಕೊಂಡು ಏನು ಕ್ರಮ ಕೈಗೊಳ್ಳಬೇಕು ಆ ಅಧಿಕಾರಿಗಳಾದಂತೆ ಜಿಲ್ಲಾಧಿಕಾರಿ ಫೌಜಿಯಾ ತರ್ನುಮರವನ್ನು ವರ್ಗಾವಣೆ ಮಾಡಿ ಸರ್ಕಾರ ಆದೇಶ ಮಾಡಿದೆ. ಇದು ನಮ್ಮನಿಂತೆ ಆಗ್ಯದಂತ ತಿಳ್ಕೊಂಡು ನಾವೇನು ಹೇಳಲ್ಲ. ಇದೇನು ಆಡಳಿತ ಸುಧಾರಣೆ ದೃಷ್ಟಿಯಿಂದ ಸರ್ಕಾರ ಅವರಿಗೆ ವರ್ಗಾವಣೆ ಮಾಡಿರ್ಬೋದು. ಆದರೆ ಅದು ಯಾವುದೇ ಲಕ್ಷಣ ಇರಲಿಲ್ಲ. ಅವ್ರು ಇನ್ನೂ ಇರ್ಬೋದಿತ್ತು, ಇನ್ನೂ 6 ತಿಂಗಳ ವರ್ಷ ಇರ್ಬೋದಿತ್ತು. ಇದು ಕಂಪ್ನಿಗಳ ಒತ್ತಡದಿಂದ ಕಂಪ್ನಿಗಳು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ, ಇವು ಬಂಡವಾಳಶಾಹಿಗಳು ಎಷ್ಟು ಆ್ಯಕ್ಟಿವ್ ಆಗಿದ್ದಾರೆ ಮತ್ತು ಇದರ ಹಿಂದೆ ಯಾವ್ಯಾವ ಕೈವಾಡ ಇದೆ ಶೀಘ್ರದಲ್ಲಿ ಬಯಲಿಗೆ ಬರೋದಿದೆ. ಅವರು ಎಲ್ಲಿ ಕ್ರಮ ಕೈಗೊಳ್ತಾರೋ ವರದಿ ತರಿಸ್ಕೊಂಡು ಕ್ರಮ ಕೈಗೊಳ್ತಾರ ಅಂತ ತಿಳ್ಕೊಂಡು ಈ ವರದಿಗೆ ಏನು ಬರೆದು ಕೊಟ್ಟಿದ್ದಾರೆ ಅದಕ್ಕೆ ಹಿನ್ನಡೆ ಮಾಡ್ಬೇಕಂತ ತಿಳ್ಕೊಂಡು ಏನು ಜಿಲ್ಲಾಧಿಕಾರಿ ಅಂತ ಫೌಜಿಯಾ ತರ್ನುಮರನ್ನು ಏನು ವರ್ಗಾವಣೆ ಮಾಡಿದ್ದಾರೆ ಅಥವಾ ಏನು ಆಡಳಿತ ಸುಧಾರಣೆ ದೃಷ್ಟಿಯಿಂದ ಮಾಡಿದ್ದಾರೆ ಗೊತ್ತಾಗ್ತಾ ಇಲ್ಲ. ಅವರು ಏಕಾಏಕಿ ವರ್ಗಾವಣೆ ಮಾಡಿದ್ದಾರೆ. ಅವರು ಕೂಡ ಕಂಪ್ನಿಯ ಒತ್ತಡ ಇದೆ ಇದು. ಮತ್ತು ಇದರಲ್ಲಿ ಪ್ರಿಯಾಂಕಾ ಖರ್ಗೆರವರು RDP ಮಿನಿಸ್ಟರ್ ಮತ್ತು ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಇವ್ರ ಕೈವಾಡ ಕಾಣ್ತಾ ಇದೆ. ಮೇ ಬಿ ಇವರೇ ಇದು ಮಾಡಿರ್ಬೋದು ಒತ್ತಡ ಹೇರಿ. ಯಾಕಂದರೆ ಈ ವಿಷಯ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಏನಿಲ್ಲ ಅಂದರೂ ಸುಮಾರು 100 ಅರ್ಜಿಗಳು ಇನ್ಫಾರ್ಮೇಷನ್ ಕಮಿಷನರ್ ಹತ್ರ ಕಲಬುರಗಿ ಪೀಠದಲ್ಲಿ ಬಾಕಿ ಇವೆ. ಅಲ್ಲಿ ಕಂಪ್ನಿಗಳ ಸಂಬಂಧಪಟ್ಟಂತೆ ಇವೆ ಎಲ್ಲ. ಹೀಗಾಗಿ ಅವಾಗ ಇದ್ದಾಗ ರವೀಂದ್ರ ಡಾಕಪ್ಪರವರು ಹೇಳಿದರು, ಅವರು ಒಂದು ಕಮಿಟಿ ಮಾಡ್ತೀನಿ, ಒಂದು ಕಮಿಟಿ ಮಾಡೋ ಸಲ ಒಂದು ಆರ್ಡರ್ ಮಾಡ್ತೀನಿ ಅಂತ ಹೇಳಿದರು. ಅವಾಗ ಇದೇ ಜಿಲ್ಲಾಧಿಕಾರಿಗಳಂತ ಫೌಜಿಯಾ ತರ್ನುಮರವನ್ನು ಭೇಟಿಯಾಗಿ ಕೇಳಿದಾರಂತ ಮತ್ತು ZPC ಅವರನ್ನು ಕೇಳಿದ್ದಾರೆ. ಒಂದು ಡಿಸ್ಟಿಕ್ ಜಿಲ್ಲಾ ಮಟ್ಟದಲ್ಲಿ ಒಂದು ತನಿಖಾ ತಂಡ ರಚನೆ ಮಾಡಬೇಕು ಮತ್ತು ಇದು ಎಲ್ಲ ಕಂಪ್ನಿಗಳು ನಿಂತು ಸಾಕಷ್ಟು ಏನು ಸರ್ಕಾರಕ್ಕೆ ಅನ್ಯಾಯ ಮತ್ತು ವಂಚನೆ ಆಗ್ಯದ ಅದು ಏನು ಪರಿಹಾರ ಅದ ಅವೆಲ್ಲ ಪಡಿಬೇಕು ಮತ್ತು ಕಂಪ್ನಿ ಮೇಲೆ ದಂಡ ವಿಧಿಸಬೇಕು, ಅನೇಕ ತೆರಿಗೆಗಳು ವಸೂಲಿ ಮಾಡಬೇಕು ಅಂತ ಒಂದು ಕಮಿಟಿ ಮಾಡೋಣ ಅಂತ ಹೇಳಿದ್ರಂತ. ಅದಕ್ಕೆ ಅವರು ನಮಗೆ ಪ್ರೆಷರ್ ಇದೆ, ನಮಗೆ ಆಗಲ್ಲ, ಈ ಕೆಲಸ ಮಾಡೋಕ್ಕಾಗಲ್ಲ ಅಂತ ಹೇಳಿದರು. ಹೀಗಾಗಿ ಇವಾಗೇನು ಜಿಲ್ಲಾಧಿಕಾರಿಗಳು ಏನು ವರ್ಗಾವಣೆ ಆಗಿದ್ದಾರೆ ಅದ್ರ ಹಿಂದೆ ಕಂಪ್ನಿಗಳ ಕೈವಾಡ ಇದೆ, ಅದು ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇದು ಆ ವಾತಾವರಣ ಇಲ್ಲ. ಇದು ಜಿಲ್ಲಾಧಿಕಾರಿ ಫೌಜಿಯಾ ತರ್ನುಮರು ಇಲ್ಲಿದು ಹೋಗೋ ಯಾವುದೇ ಲಕ್ಷಣ ಇರಲಿಲ್ಲ. ಅವರು ಕೂಡ ಇದು ಏನು ಕೆಲಸ ಮಾಡ್ತಾರೆ ಮತ್ತು ವರದಿ ತರಿಸ್ಕೊಂಡು ಕ್ರಮ ಕೈಗೊಳ್ತಾರೆ ಅಂತ ತಿಳ್ಕೊಂಡು ಪ್ರೆಷರ್ ಹಾಕಿ ಕಂಪ್ನಿಗಳೇ ಏನು ಬಂಡವಾಳಶಾಹಿಗಳೇ ಅವರನ್ನು ಇಲ್ಲಿಂದ ಎತ್ತಂಗಡಿ ಮಾಡಿದ್ದಾರೆ ಅವರು. ಮತ್ತು ಬೇರೆ ಏನೂ ಕಾರಣ ಇಲ್ಲ. ಅವ್ರು ಇನ್ನೂ ಮುಂದುವರಿಬೋದಿತ್ತು. ಇನ್ನೂ ಸುಮಾರು 3-6 ತಿಂಗಳಿನಿಂದ 1 ವರ್ಷವರೆಗೂ ಅವ್ರು ಇನ್ನೂ ಕೆಲಸ ಮಾಡ್ಬೋದಿತ್ತು. ಇವೆಲ್ಲ ವರದಿ ತರಿಸ್ಕೊಂಡು ಕ್ರಮ ಕೈಗೊಳ್ಬೇಕಾಗ್ತದ ಮತ್ತು ಕ್ರಮ ಕೈಗೊಳ್ತಾರೆ ಅಂತ ತಿಳ್ಕೊಂಡು ಇವು ಕಂಪ್ನಿಗಳೇ ಪ್ರೆಷರ್ ಹಾಕಿ ಇಲ್ಲಿದು ಕಳಿಸಿದ್ದಾರೆ ಅವ್ರಿಗೆ. ಮತ್ತು ಬೇರೆ ಯಾವುದೋ ಕಾರಣಗಳು ಕಾಣ್ತಾ ಇಲ್ಲ. ಮತ್ತು ಇದರ ಹಿಂದುಗಡೆ ಪ್ರಿಯಾಂಕಾ ಖರ್ಗೆರವರು RDP ಮಿನಿಸ್ಟರ್ ಅಂತ ಪ್ರಿಯಾಂಕಾ ಖರ್ಗೆರವರು ಮತ್ತು ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವ್ರ ಕೈವಾಡ ಕಾಣ್ತಾ ಇದೆ.
ಇದರಲ್ಲಿ ಅವರಿಗೂ ಕೂಡ ನಾನು ಹಲವು ಬಾರಿ ಪತ್ರ ವ್ಯವಹಾರಗಳು ಮಾಡಿದ್ದೀನಿ. ಅಲ್ಲಿಂದ ಯಾವುದೇ ಒಂದು ಉತ್ತರ ಇಲ್ಲ, ಒಂದು ಕಮಿಟಿ ಇಲ್ಲ. ಸಚಿವ ಸಂಪುಟದಲ್ಲಿ ಇಟ್ಟು ನಿರ್ಣಯ ಕೈಗೊಂಡಿದ್ದು ಕಾಪಿ ಬೇಕಂತ ನಾನು ಪಾದಯಾತ್ರೆ ಮಾಡಿದ್ದೆ. ಅದು ಕಾರ್ಮಿಕ ಸಚಿವರಾದಂಥ ಎಸ್ ಕೆ ಕಾಂತರವರು ನಮ್ಮ ಜೊತೆಯಲ್ಲೇ ಪಾದಯಾತ್ರೆಯಲ್ಲಿ ಬರ್ತಿರೋದ್ರಿಂದ ಸ್ವಲ್ಪ ಮತ್ತು ಬಿಸಿಲಿರೋದರಿಂದ ಭಾಳ ಅದು ಅವರಿಗಾಗಿ ನಾವು ಇದು ಸರ್ಕಾರಿ ಏನು ಅಧಿಕಾರಿಗಳು ಹೇಳಿದರು ಅದಕ್ಕೆ ನಾವು ಒಪ್ಕೋಬೇಕಾಯಿತು. ಇವಾಗ 4 ತಿಂಗಳ ಟೈಮ್ ಇದೆ. ಇವಾಗ 4 ತಿಂಗಳ ಟೈಮ್ನಲ್ಲಿ ಇವತ್ತಿನಿಂದ ಮತ್ತು ಸಿಮೆಂಟ್ ಕಂಪನಿಗಳು, ಸಕ್ಕರೆ ಕಾರ್ಖಾನೆಗಳು ಮತ್ತು ಸೋಲಾರ್ ಪ್ಲಾಂಟ್ಗಳು ಕುರಿತು ಈ ಯಾವ್ಯಾವ ತೆರಿಗೆ ವಂಚನೆ ಮಾಡ್ತಾಯಿದ್ದಾರೆ, ಹೆಂಗೆ ರೈತರಿಗೆ ವಂಚನೆ ಮಾಡ್ತಾಯಿದ್ದಾರೆ ಮತ್ತು ಹೆಂಗೆ ಗ್ರಾಮಸ್ಥರಿಗೆ ವಂಚನೆ ಮಾಡ್ತಾಯಿದ್ದಾರೆ ಮತ್ತು ಕಾರ್ಮಿಕರಿಗೆ ಯಾವ ರೀತಿ ಮೋಸ ಮತ್ತು ವಂಚನೆ ಮಾಡ್ತಾಯಿದ್ದಾರೆ ಇವೆಲ್ಲ ಎಳೆಯಾಗಿ ಮತ್ತೆ ಬಿಚ್ಚಿಡ್ತೀನಿ. ಇವತ್ತಿನಿಂದ ಮತ್ತೆ ಬಿಚ್ಚಿಡ್ತೀನಿ ಮತ್ತು ಸಾಯಂಕಾಲವರೆಗೆ ಇವತ್ತು ಸಾಯಂಕಾಲ ಒಂದು ಕಂಪ್ನಿಗಳ ಕುರಿತು ವಿಡಿಯೋ ಮಾಡ್ತೀನಿ. ಇಷ್ಟೇ ಏನಪ್ಪ ನಾ ಹೇಳೋದಂದರೆ, ಇನ್ನೊಂದು ಮುಖ್ಯವಾದ ಏನಪ್ಪ ವಿಷಯಪ್ಪ ಅಂದರೆ, ಇದರಲ್ಲಿ ಮೇಲ್ನೋಟಕ್ಕೆ ಏನು ಕಂಡು ಬರ್ತದೆ ಅಂದರೆ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕ ಖರ್ಗೆ ಅವರು ಕಂಪ್ನಿಗಳ ಕುರಿತು ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ, ಯಾವುದೇ ಮೀಟಿಂಗ್ ಮಾಡ್ತಾ ಇಲ್ಲ, ಯಾವುದೇ ಚರ್ಚೆ ಮಾಡ್ತಾ ಇಲ್ಲ. ನಾ ಸಲ್ಲಿಸಿದಂಥ ದೂರುಗಳಿಗೆ ಯಾವುದೂ ಸ್ಪಂದನೆ ಮಾಡ್ತಾ ಇಲ್ಲ, ಯಾವುದೂ ಜನಸ್ಪಂದನೆ ಇಲ್ಲ, ಜನಸಂಪರ್ಕ ಸಭೆ ಇಲ್ಲ, KDP ಸಭೆ ಇಲ್ಲ, ಗ್ರಾಮ ಮಟ್ಟದಲ್ಲಿ ಯಾವುದೂ ಸಭೆ ಇಲ್ಲ. ಹೀಗಾಗಿ ಅನೇಕ ಸಮಸ್ಯೆಗಳು ಕಾಣ್ತಾ ಇದ್ದೇವೆ. ಈಗ 4 ತಿಂಗಳವರೆಗೆ ಏನು ಟೈಮ್ ಇದೆ, ಇದೇ ರೈತರಿಗೆ ತೊಗೊಂಡು ಚಿಂಚೋಳಿ, ಚಿತ್ತಾಪುರ, ಸೇಡಂ, ಕಲಬುರಗಿ ಇದೇ ರೈತರಿಗೆ ತೊಗೊಂಡು ನಾನು ಮತ್ತೆ ದಿನಾಂಕ ಇದು ಏನು 4 ತಿಂಗಳು ಟೈಮ್ ತೊಗೊಂಡಿದ್ರು ಅವರು, ಆ ತಿಂಗಳು ಮುಗಿದ ತಕ್ಷಣವೇ ಅಂದರೆ ಆಗಸ್ಟ್ 28 ಮತ್ತು ಪಾದಯಾತ್ರೆ ಪ್ರಾರಂಭ ಮಾಡ್ತೀನಿ ನಾನು. ಮತ್ತು ದಿನಾಂಕ 31ರಂದು ಜಿಲ್ಲಾಧಿಕಾರಿ ಕಚೇರಿಗೆ ಬೀಗ ಜಡಿತೀನಿ. ಯಾಕೆ ಜಡಿತೀನಪ್ಪ ಅಂದರೆ, ಒಂದು ವೇಳೆ ಸರಿಯಾಗಿ ಈ ಏನು ಅಧಿಕಾರಿಗಳ ಈ ಅಧಿಕಾರಿಗಳ ಹತ್ರ ಆಲ್ರೆಡಿ ಸರ್ಕಾರ ಮಟ್ಟದ ಪತ್ರ ವ್ಯವಹಾರಗಳಿವೆ, ವರದಿ ಕೊಡ್ರ ಅಂತ. ಅವು ವರದಿನೇ ಕೊಟ್ಟಿಲ್ಲ. ಇವಾಗ ನಮ್ಮ ಕಣ್ಣೊರೆಸೋ ತಂತ್ರವಾಗಿ ಈಗ ಬಂದು ರಿಕ್ವೆಸ್ಟ್ ಮಾಡಿ ಸಲಕ್ಕೆ ನಾವು ಹಿಂದಕ್ಕೆ ಬರಬೇಕಾಯ್ತು. ಅವ್ರು ಸರ್ಕಾರ ಮಟ್ಟದ ಏನು ಅಧಿಕಾರಿಗಳು ಬರೆದಿದ್ರು ಇವರಿಗೆ ವರದಿ ಕೊಡ್ರ ಅಂತ, ಆ ವರದಿನೇ ಇವ್ರು ಇನ್ನವರೆಗೆ ಸಲ್ಲಿಸಿಲ್ಲ. ಇವಾಗ ಏನು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದಾರೆ ಇವರು, 4 ತಿಂಗಳು ಟೈಮ್ ಕೊಡ್ರಿ, ಗಡುವು ಕೊಡ್ರಿ, ನಾವು ಮಾಡ್ತೀವಂತ. ಇವರಿಗೆ ಆ ತಾಕತ್ತಿಲ್ಲ. ಸರ್ಕಾರದ ಈಗ ಬಂಡವಾಳಶಾಹಿಗೆ ಎದುರು ಹಾಕ್ಕೊಂಡು ವರದಿ ಕೊಡೋ ಅಂಥ ತಾಕತ್ತು ಇವರಿಗಿಲ್ಲ. ಆದರೂ ಕೂಡ ನಾವು ಅವರು ರಿಕ್ವೆಸ್ಟ್ ಮಾಡಿದ ಸಲುವಾಗಿ ನಾವು 4 ತಿಂಗಳು ಗಡುವು ಕೊಟ್ಟಿದ್ದೀವಿ. ಇದೇ 28 ಅಂದರೆ ಆಗಸ್ಟ್ 28 ಪಾದಯಾತ್ರೆ ಮಾಡಿ ಪ್ರಾರಂಭ ಮಾಡಿ ಚಿಂಚೋಳಿ, ಚಿತ್ತಾಪುರ, ಸೇಡಂ, ಕಲಬುರಗಿ ಇವು 4 ತಾಲೂಕಿನ ಮತ್ತು ಸಕ್ಕರೆ ಕಾರ್ಖಾನೆಗಳನ್ನು ಬರ್ತಾವೆ, ಅಫ್ಜಲ್ಪುರ, ಆಳಂದು, ಅಲ್ಲಿ ಕೂಡ ಬಂದರೆ ಅವರು ಕೂಡ ನಮ್ಮ ಜೊತೆ ಸೇರಿಸ್ಕೊಳ್ತೀವಿ. ಇಲ್ಲಾಂದರೆ ಏಕಾಂಗಿಯಾಗಿ ಹೋರಾಟ ಮಾಡ್ತೀನಿ. 28 ಪಾದಯಾತ್ರೆ ಪ್ರಾರಂಭ ಮಾಡಿ 31ನೇ ತಾರೀಕು ಅಂದರೆ ಆಗಸ್ಟ್ 31 ತಾರೀಕು ಜಿಲ್ಲಾಡಳಿತ ಕಚೇರಿ ಬೀಗ ಜಡಿತೀವಿ. ಏನಪ್ಪ ಅಂದರೆ, ಒಂದು ಒಳ್ಳೆಯ ವರದಿ ಕೊಟ್ಟಿದ್ದಾರೆ, ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿದಾರಂತ ಸ್ಪಷ್ಟವಾಗಿ ಕಾಣ್ತಾಯಿದೆ. ವರದಿ ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿದ್ದು, ಒಂದು ವೇಳೆ ಸರ್ಕಾರಿ ನೌಕರಿಗಳು ಏನು ಅಧಿಕಾರಿಗಳು ಬರೆದು ಕೊಟ್ಟಿದ್ದಾರೆ, ಸರಿಯಾದ ಪ್ರಮಾಣದಲ್ಲಿ ವರದಿ ಕೊಟ್ಟಿದ್ರೆ ಅದು ಇಂಪ್ಲಿಮೆಂಟೇಷನ್ ಮಾಡ್ರಿ ಅಂತ ತಿಳ್ಕೊಂಡು ಪಾದಯಾತ್ರೆ ಮಾಡ್ತೀನಿ. ಒಂದು ವೇಳೆ ಸರಿಯಾಗಿ ವರದಿ ಕೊಡದೇ ಇದ್ದರೆ ಈ ಎಲ್ಲ ಅಧಿಕಾರಿಗಳು ಸರ್ಕಾರಿ ಸೇರಿ ವಜಾ ಮಾಡ್ರಿ ಅಂತ ತಿಳ್ಕೊಂಡು ಪಾದಯಾತ್ರೆ ಮಾಡ್ತೀನಿ. ಹೇಗಾದರೂ ಪಾದಯಾತ್ರೆ ಮಾಡೋದು ಶತಸಿದ್ಧ. ಆಗಸ್ಟ್ 28ನೇ ತಾರೀಕದಂದು ಪಾದಯಾತ್ರೆ ಪ್ರಾರಂಭ ಮಾಡ್ತೀನಿ ಸ್ನೇಹಿತರೆ. ಮತ್ತು ಅಲ್ಲಿವರೆಗೆ ನಮ್ಮ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳಾದಂಥ ಪ್ರಿಯಾಂಕ್ ಖರ್ಗೆರವರು ಮತ್ತು
ಇಲ್ಲಿಯ ಸೇಳಂ ತಾಲೂಕಿನ ಶಾಸಕರಾದಂಥ ಮತ್ತು ಸಚಿವರಾದಂಥ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇದ್ರ ಮೇಲೆ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ. ಮತ್ತು ಸಂಬಂಧಿಸಿದ ಸರ್ಕಾರ ಮಟ್ಟದಲ್ಲಿ ಏನು ಸಚಿವರುಗಳಿದ್ದಾರೆ, ಕಾರ್ಮಿಕ ಸಚಿವರು, ಕಂದಾಯ ಸಚಿವರು ಮತ್ತು ಬೃಹತ್ ಮತ್ತು ಕೈಗಾರಿಕೆ ಸಚಿವರು ಎಂ ಬಿ ಪಾಟೀಲ್ರವರು, ಕಂದಾಯ ಮಂತ್ರಿಗಳಾದಂಥ ಕೃಷ್ಣ ಬೈರೇಗೌಡರವರು ಮತ್ತು ಅನೇಕ ಸಚಿವರು ಸಂಬಂಧಪಟ್ಟ ಅವರೆಲ್ಲರೂ ಕೂಡ ನಾನು ದೂರು ಸಲ್ಲಿಸಿದ್ದೀನಿ. ಅವರು ಯಾರೂ ಕ್ರಮ ಕೈಗೊಂಡಿಲ್ಲ. ಇದು 4 ತಿಂಗಳಲ್ಲಿ ಸಚಿವ ಸಂಪುಟದಲ್ಲಿ ತಾವು ಏನು ಮಾಡ್ತಿರೋ ಗೊತ್ತಿಲ್ಲ, ಮೀಟಿಂಗ್ ಮಾಡಿ ಸಚಿವ ಸಂಪುಟದಲ್ಲಿ ಇಟ್ಟು ನಿರ್ಣಯ ಕೈಗೊಂಡು ಇದು ಉನ್ನತ ಮಟ್ಟದ ತನಿಖೆ ಆಗಬೇಕಿದು. ಇವರು ಅಧಿಕಾರಿಗಳು ಕೊಡುವಂಥ ವರದಿ ಇವು ಮೊದಲು ಕೊಟ್ಟಂಥ ಮೊದಲೇ ವರದಿ ಕೊಡ್ರಿ ಅಂದ್ರೆ ಇನ್ನವರೆಗೂ ಕೊಟ್ಟಿಲ್ಲ. ಹೀಗಾಗಿ ಇವ್ರ ಮೇಲೆ ಯಾವುದೇ ನಂಬಿಕೆ ಇಲ್ಲ, ಸರಿಯಾದ ವರದಿ ಕೊಡ್ತಾರಂತ. ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಂಡು ವರದಿ ಕೊಡ್ರಿ ಅಂತ ತಿಳ್ಕೊಂಡು ಒಂದು ಉನ್ನತ ಮಟ್ಟದ ತನಿಖೆ ಆಗಬೇಕಿದು. ನಿವೃತ್ತ ಮುಖ್ಯ ನ್ಯಾಯಾಧೀಶರ ಅಥವಾ ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ, ಇಲ್ಲ ಸಿಟ್ಟಿಂಗ್ ಜಡ್ಜ್ ಅವ್ರ ನೇತೃತ್ವದಲ್ಲಿ ಒಂದು ತನಿಖೆ ತಂಡ ರಚನೆ ಮಾಡಬೇಕು. ಇದು ಸಾಕಷ್ಟು ಪ್ರಮಾಣದಲ್ಲಿ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಅವ್ಯವಹಾರ ಆಗಿದೆ. ಇದು ಯಾರೂ ಈ ಕಡೆ ಗಮನ ಕೊಡ್ತಾ ಇಲ್ಲ. ಸಾಕಷ್ಟು ಸಿಮೆಂಟ್ ಕಂಪನಿಗಳು ಅನೇಕ ಕಾಯ್ದೆ ಕಾನೂನುಗಳು ಉಲ್ಲಂಘನೆ ಮಾಡಿ ಸಾಕಷ್ಟು ಪ್ರಮಾಣದಲ್ಲಿ ಸರ್ಕಾರಕ್ಕೆ ಆರ್ಥಿಕ ನಷ್ಟ ಉಂಟು ಮಾಡ್ತಿದ್ದಾರೆ. ಇದರ ಕುರಿತು ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಕ್ರಮ ಕೈಗೊಳ್ಳಬೇಕು. ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಂಡಿದ್ದ ಕಾಪಿ ನನ್ನ ಕೈಯಲ್ಲಿ ಇರಬೇಕು. ಇದು 4 ತಿಂಗಳಲ್ಲಿ. ಅಲ್ಲಿವರೆಗೂ ಮತ್ತೆ ನಾನು ಪ್ರತಿದಿನ ವಿವಿಧ ಕಂಪನಿಗಳ, ವಿವಿಧ ಸೋಲಾರ್ ಕಂಪನಿಗಳ ಮತ್ತು ವಿವಿಧ ಸಕ್ಕರೆ ಕಾರ್ಖಾನೆಗಳ ಕುರಿತು ನಾನು ಏನೇನು ಕಾಯ್ದೆ ಕಾನೂನು ಉಲ್ಲಂಘನೆ ಮಾಡಿದರೆ ಅದು ನಾನು ಜನಜಾಗೃತಿ ಮಾಡ್ತೀನಿ, ಜನರ ಸಮ್ಮುಖದಲ್ಲಿ ಇಡ್ತೀನಿ, ಜನತಾ ನ್ಯಾಯಾಲಯದ ಸಮ್ಮುಖದಲ್ಲಿ ಇಡ್ತೀನಿ. ಇಷ್ಟೇ. 4 ತಿಂಗಳಲ್ಲಿ ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಂಡಿದ್ದ ಕಾಪಿ ನಮ್ಮ ಕೈಗೆ ಸೇರಬೇಕು. ಅದೇ ಇವ್ರ ವರದಿ ಮೇಲೆ ಅಲ್ಲ, ತಾವು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಬೇಕಂತ ಈ ವಿಡಿಯೋ ಮೂಲಕ ನಾನು ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯರವರಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಸಚಿವರುಗಳಿಗೆ ಆಲ್ರೆಡಿ ನಾನು ದೂರು ಸಲ್ಲಿಸಿದ್ದೀನಿ. ಅದರ ಮೇಲೆ ತಾವು ಕ್ರಮ ಕೈಗೊಳ್ಳಬೇಕು. ಒಂದು ವೇಳೆ 4 ತಿಂಗಳಲ್ಲಿ ಯಾವುದೂ ಆಗದೇ ಇದ್ದರೆ, ಸಚಿವ ಸಂಪುಟದಲ್ಲಿ ನಿರ್ಣಯ ಕೈಗೊಂಡಿದ್ದ ಕಾಪಿ ನನ್ನ ಕೈ ಸೇರದೇ ಇದ್ದರೆ ಉನ್ನತ ಮಟ್ಟದ ತನಿಖೆಗಾಗಿ, CBI ತನಿಖೆಗಾಗಿ ಅಥವಾ ಯಾವುದೇ ಒಂದು ತನಿಖೆ ತಂಡ ರಚನೆ ಆಗಬೇಕು. ಅಲ್ಲಿವರೆಗೆ ಯಾವುದೇ ಆಗದೇ ಇದ್ದರೆ, ಇದು ಏನು ನಾವು ಬಿಸಿಲಿದೆ ಸತ್ರ ಸಾಯಮಂತ ಹೋಗ್ತಾ ಇದ್ದೀವಿ, ಆದರೆ SK ಕಾಂತಾರವರ ಆರೋಗ್ಯ ದೃಷ್ಟಿಯಿಂದ ನಾವು ಹಿಂದೆ ಜರಿಬೇಕಾಯಿತು. ಅವರು ಕೂಡ ನಮ್ಮ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಈ ಪಾದಯಾತ್ರೆ ಯಶಸ್ಸು ತಂದು ಕೊಟ್ಟಿದ್ದರು. ಹೀಗಾಗಿ ಅವಾಗ ಯಾವ ಬಿಸಿಲಿರಲ್ಲ, ಮಳೆ ಇರಲ್ಲ, ಚಳಿ ಇರಲ್ಲ, ಅವಾಗ ಎಷ್ಟೇ ಇರಲಿ ಅವಾಗ ಮಾತ್ರ ನಾವು ಬಿಡೋದಿಲ್ಲ. ಇದ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಒಂದು ತನಿಖಾ ತಂಡ ರಚನೆ ಮಾಡಬೇಕು. ಈ ಅಧಿಕಾರಿಗಳನ್ನ ಕೂಡಲೇ ವರದಿ ತರಿಸ್ಕೊಳ್ಬೇಕು. ವರದಿ ತರಿಸ್ಕೊಂಡು ಸರ್ಕಾರಕ್ಕೆ ಜಿಲ್ಲಾಧಿಕಾರಿಗಳು ವರದಿ ಇವ್ರು ಯಾರಿಗೆ ಸಲ್ಲಿಸ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಈಗ ಹೋದಂಥ ಜಿಲ್ಲಾಧಿಕಾರಿ ಫೌಜಿಯಾ ತರನ್ನೂರು ವರದಿ ಸಲ್ಲಿಸ್ರಂತ ಹೇಳಿ 2 ದಿನದಲ್ಲಿ ಹೋಗಿಬಿಟ್ರು ಅವರು. ಈಗ ಬಂದಂಥ ಜಿಲ್ಲಾಧಿಕಾರಿಗಳು ಏನು ಕ್ರಮ ಕೈಗೊಳ್ತಾರೆ ಮತ್ತು ಡಿಲೇ ಆಗ್ತದೆ. ಇದು ನನ್ನ ಪ್ರೊಸೆಸ್, ಇದು ಏನು ನನ್ನ ಕೆಲಸಕ್ಕೂ ಅಡಚಣೆ ಉಂಟು ಮಾಡೋ ಸಲಕ್ಕೆ ಇದು ಎಲ್ಲ ಮಾಡಿದ್ದದ. ಆದರೆ ನಾನು ಯಾವುದೇ ಕಾರಣಕ್ಕೂ ಹಿಂಜರಿಯೋದಿಲ್ಲ. ಮತ್ತು ನಾನು ಹೇಳಿದಾಗೆ 28 ಆಗಸ್ಟ್ 28ರಂದು ನಾನು ಪಾದಯಾತ್ರೆ ಪ್ರಾರಂಭ ಮಾಡ್ತೀನಿ ಮತ್ತು 31ನೇ ತಾರೀಕು ಜಿಲ್ಲಾಡಳಿತ ಕಚೇರಿ ಬೀಗ ಜಡಿದು ಪ್ರತಿಭಟನೆ ಮಾಡ್ತೀನಿ. ಅಲ್ಲಿವರೆಗೂ ಡಾಕ್ಟರ್ ಶ್ಯಾಮಪ್ರಕಾಶ್ ಪಾಟೀಲ್ ಅವರು ಮತ್ತು ಪ್ರಿಯಾಂಕ್ ಖರ್ಗೆ ಅವರು ಸಚಿವ ಸಂಪುಟದಲ್ಲಿ ಇಟ್ಟು ನಿರ್ಣಯ ಕೈಗೊಂಡು ಒಂದು ಉನ್ನತ ಮಟ್ಟ ತನಿಖೆಯ ಆದೇಶದ ಕಾಪಿ ನನ್ನ ಕೈ ಸೇರಬೇಕು. ಆವಾಗ ಮಾತ್ರ ನಾನು ಈ ಹೋರಾಟ ಕೈ ಬಿಡ್ತೀನಿ. ಅಲ್ಲಿವರೆಗೆ ಈ ಹೋರಾಟ, ಧರಣಿ ಸತ್ಯಾಗ್ರಹ ನಿರಂತರವಾಗಿ ನಡೀತಾ ಇರ್ತದೆ. ಇದು ತಮ್ಮ ಗಮನಕ್ಕೆ ಬಂದಿದೆಯೋ ಬಂದಿಲ್ಲ ಗೊತ್ತಿಲ್ಲ. ಹೀಗಾಗಿ ಇದು ಯಾವುದೇ ಕಾರಣಕ್ಕೂ ಹೋರಾಟ ನಿಲ್ಲಲ್ಲ. ಉನ್ನತ ಮಟ್ಟ ತನಿಖೆಗೆ ಆದೇಶ ಆಗೋವರೆಗೂ ಈ ಹೋರಾಟ ನಿಲ್ಲೋದಿಲ್ಲ ಅಂತ ಹೇಳಿ ಇಷ್ಟೇ ಇವತ್ತಿನ ವಿಷಯ. ಮತ್ತು ಸಾಯಂಕಾಲ ಬೇರೆ ಕಂಪ್ನಿಗಳ ಕುರಿತು ವಿಡಿಯೋಗಳು ಮಾಡ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಭೀಮ್,
ನಮೋ ಬುದ್ಧಾಯ.